ವೈಕುಂಠ ಏಕಾದಶಿ ಎಂದರೇನು? ವೈಕುಂಠ ಏಕಾದಶಿ ಎಂದರೆ ಶ್ರೀಮನ್ನಾರಾಯಣನು ಅಂದು ಯೋಗ ನಿದ್ರೆಯಿಂದ ಏಳುವ ದಿನ. ದಕ್ಷಿಣಾಯಣ ಪ್ರಾರಂಭವಾಗುವಾಗ ಶ್ರೀಮನ್ನಾರಾಯಣನು ನಿದ್ರೆಗೆ ಜಾರುತ್ತಾನೆ ಮತ್ತು ಉತ್ತರಾಯಣ ಸಮಯದಲ್ಲಿ ಶುಕ್ಲ ಪಕ್ಷದ ಏಕಾದಶಿಯ ದಿನ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಏಳುತ್ತಾನೆ. ಈ ಬಾರಿ ಡಿಸೆಂಬರ್ 23ರ ಶನಿವಾರದಂದು ವೈಕುಂಠ ಏಕಾದಶಿಯ ದಿನ ಬಂದಿದೆ. ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಾನೂ ಕರೀತಾರೆ. ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತೆ. ಈ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ. ಈ ಪುಣ್ಯದ ದಿನದಂದು ಮಹಾವಿಷ್ಣು ಗರುಡ ವಾಹನದ ಮೇಲೆ 3 ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬಂದು ದರ್ಶನ ನೀಡುತ್ತಾರೆ. ಈ ಕಾರಣದಿಂದಲೇ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತೆ. ಈ ವೈಕುಂಠ ಏಕಾದಶಿಯ ದಿನವೇ ಅಮೃತ ಮತ್ತು ಹಾಲಾಹಲ 2 ಹುಟ್ಟಿದವು. ಈ ದಿನವೇ ಶಿವನು ಹಾಲಾಹಲವನ್ನು ಕುಡಿದರಂತೆ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಇದೇ ದಿನ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶವನ್ನು ಹೇಳಿದ್ದರು ಎಂದು ಹೇಳಲಾಗುತ್ತೆ. ಇಷ್ಟೊಂದು ವಿಶೇಷತೆ ಇರುವ ಈ ವೈಕುಂಠ ಏಕಾದಶಿಯ ದಿನ ಎಲ್ಲ ವಿಷ್ಣು ಅಥವಾ ವೆಂಕಟೇಶ್ವರನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವೈಕುಂಠ ದ್ವಾರವನ್ನು ನಿರ್ಮಿಸುತ್ತಾರೆ. ನಾವು ಈ ವೈಕುಂಠದ ದ್ವಾರದ ಕೆಳಗೆ ಹೋಗಿ ಬಂದರೆ ನಮಗೆ ಮೋಕ್ಷ ಸಿಗುವುದು ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ದಿನ ಉಪವಾಸವಿರಬೇಕು. ಮುರಾ ರಾಕ್ಷಸನು ವಿಷ್ಣುವಿನಿಂದ ತಪ್ಪಿಸಿಕೊಂಡು ಅಕ್ಕಿಯಲ್ಲಿ ಬಂದು ಅಡಗಿ ಕುಳಿತಿರುತ್ತಾನೆ. ಆದ್ದರಿಂದ ಅಕ್ಕಿಯಿಂದ ಮಾಡಿದ ಪದಾರ್ಥಗಳನ್ನು ತಿನ್ನಬಾರದು ಹಾಗೂ ಅನ್ನದ ನೈವೇದ್ಯವನ್ನು ದೇವರಿಗೆ ಇಡಬಾರದು ಎಂದು ಹೇಳಲಾಗುತ್ತೆ. ವೈಕುಂಠ ಏಕಾದಶಿಯ ದಿನ ಮುಖ್ಯವಾಗಿ ನಾವು ವಿಷ್ಣುವಿನ ಮಂತ್ರ ಪಠನೆ ಮಾಡಬೇಕು. ಇದರಿಂದ ನಾವು ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತೇವೆ ಮತ್ತು ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ವಿಷ್ಣುವಿಗೆ ಹಳದಿ ಬಣ್ಣವೆಂದರೆ ಬಹಳ ಇಷ್ಟ. ಈ ದಿನ ಹಳದಿ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದು. ಇದರಿಂದ ವಿಷ್ಣು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂದು ಹೇಳಲಾಗುವುದು. ವಿಷ್ಣು ದೇವರಿಗೆ ಹಳದಿ ಹೂವಿನ ಜೊತೆಗೆ ತುಳಸಿಯನ್ನು ಸಮರ್ಪಣೆ ಮಾಡಬೇಕು ಮತ್ತು ಪಂಚಾಮೃತ ಅಭಿಷೇಕ ಮಾಡುವುದರಿಂದಲೂ ತುಂಬ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಇದೆ. ಶ್ರೀ ಹರಿ ವಿಷ್ಣು ಅರಳಿ ಮರದಲ್ಲಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ಇದೇ ಕಾರಣದಿಂದ ಆ ದಿನ ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಣೆ ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದ ಪಡೆಯುತ್ತೇವೆ ಮತ್ತು ಜೀವನದಲ್ಲಿನ ಕಷ್ಟಗಳು ದೂರ ಆಗುತ್ತವೆ. ಈ ಪುಣ್ಯವಾದ ವೈಕುಂಠ ಏಕಾದಶಿಯ ದಿನ ದಾನವಾಗಿ ನಾವು ಹಳದಿ ಬಟ್ಟೆಯನ್ನು ಕೊಡಬಹುದು. ಹಳದಿ ಬಣ್ಣದ ಬೇಳೆಕಾಳುಗಳು, ಹಳದಿ ಬಟ್ಟೆ, ಹಳದಿ ಹೂವು ಹೀಗೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ನಮಗೆ ಅದೃಷ್ಟ ಲಭಿಸುತ್ತದೆ. ಸಾಮಾನ್ಯವಾಗಿ ಆರೋಗ್ಯವಂತರೆಲ್ಲರೂ ಈ ದಿನ ಉಪವಾಸ ಮಾಡಬಹುದು. ಆದರೆ 5 ವರ್ಷದಿಂದ ಕೆಳಗಿನ ಮಕ್ಕಳು, 80ರಿಂದ 85 ವರ್ಷ ಮೇಲ್ಪಟ್ಟವರು, ಬಾಣಂತಿಯರು ಮತ್ತು ಗರ್ಭಿಣಿಯರು ಕೂಡ ವೈಕುಂಠ ಏಕಾದಶಿಯ ಆಚರಣೆ ಅಥವಾ ಉಪವಾಸವನ್ನು ಮಾಡಬಾರದು. ವೈಕುಂಠ ಏಕಾದಶಿಯ ಆಚರಣೆಯ ಮಹತ್ವವನ್ನು ಕುರಿತ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.